ಶಾಲೆ ಮುಗೀತು, ಡಿಗ್ರಿ ಮುಗೀತು, ಎಲ್ಲ ಮುಗೀತು. ನೀನು ಕೂತ್ ಬಿಡಮ್ಮ ಯಾಕೆ ತೊಗೊಂಡ್ಕೊಂಡು. ಇಲ್ಲ ನಾನು ಎಲ್ಲೇ ಗುದ್ದಾಡ್ತೀನಿ. ಯಾರು ಗುದ್ದಾಡ್ತು? 3 ತಿಂಗಳು ಬರ್ತಿ 10,000 ಬಿಡ್ತಿ, 4 ತಿಂಗಳು ಬರ್ತಿ 20,000 ಬಿಡ್ತಿ, ಧಾರವಾಡ ಅಂತ ಹೇಳ್ತಿ, ಬಿಜಾಪುರ ಅಂತ ಹೇಳ್ತಿ, ರೊಕ್ಕ ತೊಗೊಂಡು ಹೋಗ್ತಿ. ಏನೇ ಮಾಡ್ತೀವಿ ಹೆಂಗೆ ನಿಂದು ಜಲಮರಿ ಹೆಂಗಿನ ದಿನ ನೋಡಪ್ಪ ವಿಚಾರ ಮಾಡಿ. ನಾನು ಎಲ್ಲೇ ಗುದ್ದಾಡ್ತೀನಿ ಹಂಗ ಅಣ್ಣ. ನೋಡಿ ಇನ್ನೊಂದು ವರ್ಷ ನೋಡು, ಮುಂದಿನ ಇಲ್ಲೇ ನಮಸ್ತೆ ಸಿಕ್ಕಿ ನಾ ಹಿಡಿತೀನಿ ನೌಕರಿ. ಇದ್ಯಾತು ಇನ್ನೊಂದು ವರ್ಷ ಟೈಮ ಅಟ್ಲಾಗ ನೋಡು. ಈಗ ಹೇಳಿರ್ತಮ್ಮ ಈಗ ನಂಬಲ್ಲಿ ಇದೆ 8 ಹುಡುಗರು ಬಿಜಾಪುರಕ್ಕೆ 3-4 ತಿಂಗಳು ಹೋಗ್ತಾವ. ದನಿಯಾರಿ ಹೊತ್ಕೊಂಡು ಹೋಗ್ತಾವ. 8 ಹುಡುಗರು ನೋಡೀನಿ. ದನಿಯಾರಿ ಹೋಗ್ತಾವ 5-6 ತಿಂಗಳು ನಿಂತಲೆ ವರ್ಷ ನಿಂತಲೆ ಹೋಗ್ತಾವ. ಬರಾಗ ಏನು ಕೆತ್ತಾಬಿ ಮಾಡ್ಕೊಂಡು ಬಡಿಸ್ಕೊಂಡು ಬರ್ತಾವ. ಒಂದೊಂದು ಅಕ್ಕಿಂದ ಒಂದು ಬಡಿಸ್ಕೊಂಡ್ರೆ ಬಂದಿರ್ತಾವ. ಹಿಂಗೆ ನಡ್ಯಾತೈತೇನೆ. ನೀವ್ಯಾಗ ಹೆಂಗೆ ಹೋಗ್ತೀವಿ ನೋಡಪ್ಪ. ನೀನು 1 ವರ್ಷ ಟೈಮ್ ಕೊಟ್ಟೈತಿ. ನಿನಗೆ ಬಿಟ್ಟದ ನಿನ್ನ ಜಲಮ, ನಿನ್ನ ಹೈರಾಣಿ, ನಿನ್ನ ಗೋಳ ಹೆಂಗೆ ಮಾಡ್ತೀವಿ ಮಾಡಿ. ಆ ಥರ ನಾನು 1 ವರ್ಷ ಹಿಡಿದು ತೋರಿಸ್ತೀನಿ. ಆ ಥರ ನೀ ಕೊಟ್ಟ ಟೈಮ್ನಾಗ ಹಿಡಿದು ತೋರಿಸ್ತೀನಿ ನೋಡಪ್ಪ. ನಿನಗೆ ಬಿಟ್ಟು ಕೊಟ್ಟದ, ನಾ ಹೇಳೋ ವಿಷಯ ಹೇಳಿದ್ದು ನಿನಗೆ ಸಂಬಂಧ ಬಿಟ್ಟದ. ಆ ಥರ ನಡಿ. ಎಲ್ಲಿ ಹೋಗಿ ಬರೋಂದ್ರೆ ಹೋಗಿ ಬಾ, ದೋಸ್ತರು ಬಿಡೋದು. ಯಾಕಂದ್ರೆ ಸಿಂಗ್ ಗೊತ್ತಾಗಿಲ್ಲ ಬರೋದು ಹಿಂಗೆ ಸಾಪಗಾಗಿದೆ. ಏನು ಬಿಡೋಮ್ಮಳ. ನಮ್ಮ ಅಣ್ಣ ಒಂದು ನೌಕರಿ ಹಿಡಿಯೋದು ಹತ್ಯಾನು ಮಾತು ಕೊಟ್ಟನಿ. ನಿಮ್ಮ ಅಣ್ಣ ಹೇಳ್ದಂಗೆ ಇಡಿ. ರೊಕ್ಕ ಇಸ್ಕೊಂಡು ಹೋಗಿ 8-9 ದಿವಸ ಜಾತ್ರೆ ಕೇತ್ರಿಗೆ ಅದು ಬರ್ತಿ. ಪಾಪ ನಿಮ್ಮ ಅಣ್ಣ ಒಂದು ಗುಡ್ಡಾಡ್ತೈತಿ. ಅದ ಎತ್ತತ್ತು ದುಡಿಬೇಕು. ಅದು ನಿಮ್ಮ ಅಣ್ಣ ಹೇಳ್ದಂಗೆ ಮಾಡ. ಹುಡುಗಿನ ಹುಡುಗಿನ ಏನು ಮಾಡ್ತೀವಿ ಬಿಡೋದ ಮಾಡ್ತೀವಿ. ಬಿಡೋಮ್ಮಳ ನನ್ನ ಪರಿಸ್ಥಿತಿ ನನಗೆ ಗೊತ್ತಾಗೋದು. ಇನ್ನೇನು ಪರಿಸ್ಥಿತಿನೂ ಗಜ್ಗೊಮ್ಮೆ 10,000 20,000 ಇಸ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತೀವಿ ಯಾರಿಗೆ ಗೊತ್ತ. ನಿಮ್ಮ ಅಣ್ಣ ಊರೆಲ್ಲ ದೇನಿ ಮಾಡ್ಕೊಂಡು ಕೂತೈತಿ. ಪಾಪ ಅದು ಮಬ್ಬು ನೀ ಬೇಡದಂಗೆ ಕೊಡ್ತೈತಿ. ಯಾವ್ದ್ರ ಕೇಳಿದ್ರೆ ಇಟ್ಬಿಡ್ತಿ. ಹುಡುಗರು ಎರಿಗೂ ತೊಗೋಬೇಕು. ಆದ್ರೆ 10,000 ಇಸ್ಕೊಂಡು ಕೂತಿರ್ತೈತಿ. ಅದನ್ನ ನಿನಗೆ ಕೊಟ್ಟು ಬಿಡ್ತಾನು. ಏನು ಮಾಡ್ತೀವಿ ನೋಡು. ಏನು ಬಿಡೋಮ್ಮಳ. ನಂದು ಹಣಿಬಾರ ಸುಮಾರು ಐತಿ. ಅಪ್ಲಿಕೇಶನ್ ಗರಿ 2 ಲಕ್ಷ 3 ಲಕ್ಷ ಬಂದಿರ್ತೈತಿ. ನಾ ಗೆದ್ದು ಬರಲಿ ಅದ್ರಾಗ. ಮಾತಾಡ್ತಮ್ಮ ನಾನು ಹೇಳೇನಿ ನೈಟ್ನಾಗೇನಿ ಏನು ಮಾಡ್ಕೊತಿ ಮಕ್ಕಳು. ಇದಕ್ಕೆ ನೀರು ಹಾಕತ್ತದಿಯಾ ಮಕ್ಕಳು ಏನು ತೆಗೆದಿರ್ತಾರೆ. ತೆಗೆದಿತ್ತು. ಏನು ಹೇಳ ಅದಲ್ಲ ಸಾಲಿದತ್ತ. ಹಾಕೊಂಡಿದ್ದಾನೆ ಮತ್ತೆ ರೊಕ್ಕ ಕಳಿದಮ್ಮ. ಎಷ್ಟು ಕೊಡೋದಿದ್ದಾತು? ಒಂದು 10,000 ಬಿದ್ದಾವ. ಅದೇ ನಿಮ್ಮ ತಗೋ. ಅದೇ ಕೊಟ್ಟಿರ್ತೀನಿ. ಅಲ್ಲೇ ಕೇತಿಕದಾವು ಅದೇ ಇಸ್ಕೋ. ನೋಡಪ್ಪ ಇದೊಂದು ವರ್ಷದಾಗ ರೇಟ್ ಸುದ್ದಿ ಹಿಡಿ. ಅಲ್ಲೆಲ್ಲ ನಿನ್ನ ಮೇಲೆ ಧರ್ಮಸ್ಥಳದಾಗ ಚೈತನ್ಯದಾಗ ಎಲ್ಲ ಬಾಕಿ ಕೊತ್ತಾವು. ನೋಡಪ್ಪ ನೀನು ಹೇಳ್ಬಾ ಮನೆಗೆ. ಹೇಳ್ತೋಣ ಇಲ್ಲಿ ಫೋನ ಕೇಳ್ತು. ಹೇಳಿ ನಮ್ಮ ಅಣ್ಣಂಗೆ ಸುಳ್ಳು ಹೇಳಿ ನಿಂಗೆ ರೊಕ್ಕ ತೊಗೊಂಬಂದು ತಗೋ. ಏನು ಮಾಡಿಕ್ಕಿದೆ ಅವನ? ಶಾಪಿಂಗ್ ಮಾಡಕ್ಕೆ. ನಮ್ಮ ಅಣ್ಣಗೆ ಸುಳ್ಳು ಹೇಳಿ ಸಾಕಾಯ್ತು ನನಗೆ. ಧಾರವಾಡಕ್ಕೆ ಹೋಗ್ಕೊಂಡು ಸುಳ್ಳು ಹೇಳಿ ಬಂದನೆ ಇಲ್ಲಿ. ನೀ ಆದ್ರೆ ಹಿಂಗದಿ. ನೀನು ಸಾಕ ನಾ ಪ್ರೀತಿ ಮಾಡಿ ಏನಂತೀಯ? ಏನಿಲ್ಲ ಏನೂ ಇಲ್ಲ. ಏನೋ ಅಂದ ಕೇಸ್ ನನಗೆ. ಏನೋ ಅಳುವತ್ತು ಏನೋ ಅಂತ ನನಗೆ. ಇಲ್ರಿ ಏನು ಅಂದಿಲ್ರಿ. ನಮಗೂ ನಮ್ಮ ಅಣ್ಣಗೆ ಸುಳ್ಳು ಹೇಳಿ ಸಾಕಾಯ್ತು. ಹಿಂಗೆ ನಾನು ಫೋನ್ ಹಚ್ಚಿ ಕಾಡಕ್ಕೆ ಹಚ್ಬೇಡಿ. ರೊಕ್ಕ ತೊಗೊಂಬ ಅಂತ ನನಗೂ ಸಾಕಾಗೈತಿ. ನಾ ಹಂಗೆ ದಸಿಂದ ಆಯ್ತು. ನಾನು ಒಂದು ಪೇಪರ್ ಬರ್ದಾನಿ. ಅದು ಪಾಸ್ ಆತಂದ್ರೆ ನೀನು ಕರ್ಕೊಂಡು ಹೋಗಿ ನಮ್ಮ ಅಣ್ಣನ ಮುಂದೆ ನಿಲ್ಲಿಸ್ನು. ಮದುವೆ ಆಗುನು. ನಿನ್ನ ಮ್ಯಾಲೆ ಭಾಳ ನಂಬಿಕೆ ಇಟ್ಟನೆ ಬರ್ಬೇಕು. ನೀ ಹ್ಞೂ ಅನ್ಕೋತ ಕೂತಿ ಆಗಲ್ಲ. ನಾ ಹಿಂಗೆ 1.5 ವರ್ಷ ನಾನು ಆರಾಮಾಗಿ ಬಿಟ್ಬಿಡ್ನಿ. ಹಿಂಗೆ ಫೋನ್ ಹಚ್ಚಿ ಕಾಡ್ಬೇಡ್ರಿ. ರೊಕ್ಕ ಕೊಡತ್ತ. ನಮ್ಮ ಅಣ್ಣಗೂ ನನಗೆ ಸುಳ್ಳು ಹೇಳಿ ಸಾಕೈತಿ. ಅವು ಯಾವಾಗ ಮೇಟಿ ಐತಿ ಅನ್ನತ್ತ ನನಗೂ. ನಂಗೆ ಆಗೋದಿಲ್ಲ. ಆಯ್ತು. ನಾನು ನೌಕರಿ ಸನಿಯಕ್ಕೆ ಹೋಗ್ತೀನಿ. ಹಿಡಿದಂದ್ರೆ ಇನ್ಕ ಹೇಳಿ ಹಂಗೆ ಮಾಡೋನು. ನಿಮ್ಮ ಮನ್ಯಾರನ್ನ ಕೇಳಿದ ನೀ? ಕೇಳಿ ಮನ್ಯಾಗೂ ಹ್ಞೂ ಅನಿಸ್ತೀನಿ ರೀ. ಮತ್ತು ಹೆಂಗಾರೆ ಮಾಡಿ ವಾಪಸ್. ನೀನು ಭಾಳ ನಂಬಿಕೆ ಇಟ್ಟೇನೆ. ಮತ್ತು ಕೈಗೆ ಕೊಟ್ಟೆ ನಾನು ಸತ್ತೋಗ್ಬಿಡ್ತೀನಿ. ನೌಕರಿನೂ ಹಿಡಿತಾನಂತ ಹೇಳಿ ನಿಮ್ಮ ಮನ್ಯಾಗ. ಇನ್ನೊಂದು ವರ್ಷ ನೌಕರಿ ಹಿಡಿತಾನು. ಸನಿಯಕ್ಕೆ ಬಂದಾನು. ಇನ್ನು 1 ವರ್ಷ ಹಿಡಿತಾನಂತ ಹೇಳಿಬಿಡ್ನಿ. ಹಾಂ ಅಟ್ಟು ಮೀರಿ ನಿಮ್ಮ ಮನ್ಯಾನವ್ರು ಒಪ್ಲಿಕ್ಕೆ ಹಂಗೆ ಮಾಡ್ತೀನಿ. ಓಡಿ ಅಂತೂ ಆಗಲ್ಲ. ನಮ್ಮ ಅಣ್ಣ ಮೊದಲು ಸ್ಟ್ರಿಕ್ ಅದಾನ.
ಅಷ್ಟು ರೊಕ್ಕ ಕೊಟ್ಟು ಓದ್ಸ್ಯಾನಂದ್ರೆ ನಾ ಏನ್ರಿ ಹಿಡಿಯಬೇಕಾಗದ್ದಿ. ಏನು ಅಲ್ಲಿ ನಿಮ್ಮ ಅಣ್ಣನ ಕೈ ಏನು ಹೋಗಿರಿ ನೋಡ್ರಿ. ನಾ ಮತ್ತಿಗೆ ಬರ್ತಿಲ್ಲ ಅವಾಗ ನೌಕರಿ ಹಿಡಿತೀನಿ ನಾ ಹಿಡಿಯಾನ. ನಾವಿಬ್ರು ಪ್ರವಾಸ ಹಿಂಗೆ ಎಂಜಾಯ್ ಮಾಡೋಣ. ನಮ್ಮ ಅಣ್ಣಗೂ ಹೇಳ್ಕೊತೀನಿ ನಾ. ಪ್ರವಾಸಕ್ಕೆ ಚಲೋ ತಂಗಿ ತಿರ್ಗ್ಯಾಡ್ನು. ನಿನಗೂ ಚಲೋ ನನಗೂ ಚಲೋ ಆಗೈತಿ. ಅದಕ್ಕೂ ಟೈಮ್ ಬರ್ಬೇಕಲ್ಲಪ್ಪ. ಹಂಗೂ ನಾವು ಅವಂಗ ಒಮ್ಮೆ ಅವನ ಮೇಲೆ ಭಾರ ಹಾಕ್ಬಿಟ್ರೆ ಹಂಗೆ ಮತ್ತು ಭಾರ ಹಾಕ್ಬಿಟ್ರೆ ಹಂಗೆ 10 ವರ್ಷ ಆಯ್ತು ನೌಕರಿ ಇಲ್ಲ ಏನಿಲ್ಲ ಬರೀ ಇನ್ನೊಂದು 2 ವರ್ಷ ಹೋಗಿದ್ದೆ ನಾನು. ಅವ್ನು ಹೆಂಗೆ ಬರ್ದಾಗ ಸಿಟ್ಟಿಗೆ ಹಂಗೂ ಗೊತ್ತಿಲ್ಲ. ಮತ್ತು ಬರ್ತೈತಂದ್ರೆ ನೋಡ್ಬೇಕಲ್ಲ ನೀನು. ನೀ ದಗದಕ್ಕೆ ಹೋಗ ತಿರುಗಾಡವ ಹೆಂಗ್ರಿ? ಹೋಗ್ಯಾಡ್ಲಕ್ಕ ನಾವು ಧಾರವಾಡ ಹೋಗ್ತಾ. ಧಾರವಾಡ ಎಲ್ಲಿ ಹೋಗ್ತಾನೆ? ಮನ್ಯಾಗ ಇರ್ತಾನೆ ನೋಡಿದಾಗ ಒಂದು. ಹೊಂಟಾನು ಹಂಗೇನು ಹಾಕೋಬೇಡ. ಇಲ್ಲಿ ಮನೆ ಗುಡಿ ಕಟ್ಟಿ ಕೂತಿರ್ತಾನೆ ನೋಡಿದಾಗ ಒಂದು. ಹಂಗೇನು ಪಾಪ ಅವನು ಟೈಮ್ ಬರ್ತೈತಿ, ನಾವು ತಪ್ಪಕೈತಿ. ಸುಮ್ಮ ಕಟ್ಟಿ ಕೂತಾರಲ್ಲ ಮನ್ಸು ಮುಖ ತಿಳ್ಕೊಬೇಡ. ಅವನು ಜರ ನಸೀಬ ಬರ್ಬೇಕಲ್ಲ ಜರ. ಜರ ಬರಲಿ. ಮಾನ್ ಯಾವುದೋ ಪೇಪರ್ ಬರ್ದಂತಲ್ಲ? ಹ್ಞೂ ಬರ್ದಾನು. ನನಗೂ ಗೊತ್ತಿಲ್ಲ, ಅವಂಗ ಗೊತ್ತದ. ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಏನು ಬರ್ಬೇಕು ಆಂಬಲ್ಲ ಅವಾಗ ಗೊತ್ತಾಕೈತಿ. ಮಾರ್ಕ್ಸ್ ಕಾರ್ಡ್ ಬಂದ್ರೆ ಪೋಸ್ಟ್ಮನ್ ಫೋನ್ ಹಚ್ತಾನೆ. ಹಚ್ತಾನ. ಏನಾದ್ರೆ ಪೋಸ್ಟ್ಮನ್ ಪೋಸ್ಟ್ಮನ್ ಇದ್ರೆ ಹೇಳಬೇಕಲ್ಲ ಒಂದು ಜಾಗ. ನೀವು ಹೇಳಿ ಬರೋಬ್ಬರಿ ಐತಿ ಬಿಡ್ತೀರಿ. ಅವ್ರ ನಸೀಬ್ದಾಗ ಹೆಂಗೈತಿ ಹಂಗಾಗುದ. ಮತ್ತು ನಿಮ್ಮ ತಮ್ಮ ಕೋಚಿಂಗ್ ಕಲ್ ಹೋಗಿತ್ತು. ನಾನು ಕೋಚಿಂಗ್ದಾಗ ಹೆಂಗೆ ಅದು ಕೇಳಕ್ಕೆ ಬಾ ಒಂದು ಜರ. ನಾವು ಇನ್ಯಾವ ಹೋಗುದು ಅಲ್ಲಿ ಧಾರವಾಡಕ್ಕೆ. ಇವ್ರು ಆ ಕಡೆ ಇದಾವು. ಅಲ್ಲಿ ಮೊದಲ ಧಾರವಾಡ ಗುಡ್ಗಾಡಿದ್ದಂಗಪ್ಪ ಅದ. ಅವ್ನ ಜೋಡಿನೇ ಹೋಗುದ್ಲ ಗುಡುಗಾಡ ಇದ್ದಂಗೆ ಅಂದ್ರೆ ಸ್ವಲ್ಪ ಹೋಗ್ತಾನು. ಹೋಗಿರ ಸ್ವಲ್ಪ ಹರಿದು ಬರ್ತಾನು. ಯಾಕೆ ಚಾಲು ನಮಗೂ ಪಕ್ಕ ಎಲ್ಲ ಅವ್ರ ಏನೇ ಮಾತಾಡ್ತಾರೆ ಇಲ್ಲಿ. ಅವ್ರು ಮಸ್ತರ್ ಅನ್ಕ ಹಾದಿಗೆ ಹೋಗೋಗಿ ನಿಂತಿರ್ತಾರೋ. ಒಟ್ಟ ಒಳಗೆ ಬರೋದು ಸ್ವಲ್ಪ ನಿಂತಿರ್ತಾರೆ ಅಂದ್ರೆ ಹುಡುಗರ್ದ ನಮ್ಮೂರಿಗೆ ಅಳ್ಕ ಬಂದಿದ್ದ ಹೌದು. ಅದನ್ನು ಬರೋಬ್ಬರಿ ನೀನು ಎಲ್ಲ ಹೇಳುದೆ. ಅಲ್ಲಿ ಹೆಂಗೆ ಮಾಡ್ತಾರೆ ಅವ್ರ ತಿಮ್ಮರ್ ತಂದ್ರನ ಚೋಳ ತಂದ್ರನ ಇದೇ ಥರ ನಾವು ಓದ್ಬಿಡ್ತು. ನೀವು ಹುಡುಗರು ಡಿಸ್ಟರ್ಬ್ ಮಾಡ್ಬೇಡ್ರಿ ಹೇಳ್ಕೊತ ನಿಂತಾರಪ್ಪ. ಡಿಸ್ಟರ್ಬ್ ಏನು ಆಗಲ್ರಿ. ನಾವು ಒಂದು ಸ್ವಲ್ಪ ಮಾತಾಡಿ ಕಿಡಿಗ ಮಾತಾಡಿ ಹೋಗ್ತೀವಿ. ಅದ ನಿಮ್ಮ ಮತ್ತೆ ಹೋದಾಗ ಮಾತಾಡ್ತೀನಿ. ನೀವು ಆಫೀಸ್ಗೆ ಹೋಗಿ ಕೇಳಿ ಎಲ್ಲ ಬಿಟ್ಟು ಬರ್ಬೋದು. ಅದ ಅದಕ್ಕೆ ಹೆಂಗೆ ಕಡೆ ಬಂದಿದ್ಯಾ? ಏನಿಲ್ಲ ಅದೇ ನಿಮ್ಮ ತಮ್ಮ ಒಣ ತಿರ್ಗಾಡ್ತೀನಿ ಆಫೀಸ್ ಇನ್ನೊಂದು ವರ್ಷ 2 ವರ್ಷ ನೋಡಿ ಮಾತಾಡಕ್ಕೆ ಬರ್ತೈತಿ. ಎಲ್ಲ ಹೂ ಅಂದಾನು. ಇನ್ನೊಂದು ವರ್ಷ ಮೊನ್ನೆ 10,000 ರೂಪಾಯಿ ಓದಾನಿ. ಎದಕ್ಕೆ ಹೋದಾನ? ಇವಾಗ ಓದಾಕತ್ತೆ ಹೋಗಪ್ಪ. ನಾನು ಆ ಕಡೆ ಇಟ್ಕೊಂಡು ಕೂತೀನಿ ಹತ್ರನ. ಅದು ಗಂಟು ಬಿಡಿಸ್ಕೊಂಡು ಹಾದ ದುಬ್ಬಕ್ಕಾಕೈತು. ಓದ್ತಂದ್ರೆ ಓದಾಕತ್ತಿ. ಮತ್ತು 10,000 ರೂಪಾಯಿ ಓದಾನ ತೀರ ಓದ್ತೀನಿ. ಸಂಜೆ ತಕ ಇಲ್ಲಿ ಅದ್ಲ ಇದ್ರಾಗ ಬಾರಿನಾಗ. ಮತ್ತು ಬಾರಿನಾಗ ಏನಿರ್ತಾನ? ಬಾರಿನಾಗ ಕೇಳ್ಬೇಕವ್. ಹಂಗೆಲ್ಲ ಐತಲ್ಲ ಪಾಪ ಓದಿರ್ಬೇಕು. ಓದಾಕ ಹೋಗಿಲ್ಲ ಹಂಗೇನು ಅನ್ನೋಬೇಡ. ನಾನು ಇನ್ನೊಂದು ವರ್ಷ ಟೈಮ್ ಕೊಡು ನಮಗೂ. ಅವನು ಜರ ಲಕ್ ಚೇಂಜ್ ಆಗಿಲ್ಲ. ಬರೀ ಅವಂಗೂ ನಮಗತ್ತೆ ಇಲ್ಲೇ ಹೊರದಾಗ ಬಿದ್ದಾಡ್ನಿ ಕಬಡ್ಡಿ ಹಾಕಿದ್ದೆ ಎಣ್ಣೆ ಬೇಡ. ಅವ್ನು ಜರ ಹಂಗಂಗೆ ಟೈಮ್ ನೋಡಲ್ಲ. ಆತಲ್ಲ ನೋಡಿ ನಾನು ಹೋಗಿ ಬರಲೇ ಒಂದು ಜರ. ಏನಂತ್ರಿ ಮೊದಲಿನ ಜಾಗ ಫೋನ್ ಕರ್ಸಿರ್ಲಿ ಮತ್ತೆ ಏನಿಲ್ಲ ಒಂದು ವಿಷಯ ಹೇಳಿತ್ತು. ಏನಂತ ಹೇಳ್ರಲ್ಲ. ನನಗೆ ಬೇರೆ ನನಗೆ ಎಂಗೇಜ್ಮೆಂಟ್ ಮಾಡ್ಯಾರ್ರಿ. ನನ್ನ ಸವಾಸಕ್ಕೆ ಹೋಗ್ಬೇಡ್ರಿ. ನಾನು ಮಾತಾಡ್ಸಕ್ಕೆ ಹೋಗ್ಬೇಡಿ. ನನ್ನ ಜನ ತಿರ್ಬಿಡ್ರಿ. ಇದಕ್ಕೆ ರೀ ಹಂಗ್ಯಾಕ್ರಿ ಅದ ಏನು ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ನಂಬರ್ ಬ್ಲಾಕ್ ಹೋಗಂದ್ರೆ ನಾನು ಬಿಟ್ಟಿರಿ. ನಮ್ಮ ಅಣ್ಣ ಚಲೋ ರೊಕ್ಕ ಕೊಟ್ಟ ಹಾಕಿದ್ರೆ ಹಿಂಗೆ ಬಿಟ್ಟು ಹೆಂಗೆ ನೋಡ್ದಿನ ಇಷ್ಟೆಲ್ಲ. ಹಲೋ 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 ಹೇಳ್ರಿ. ನಾ ಪೋಸ್ಟ್ ಆಫೀಸಿಂದ ಮಾತಾಡಿದ್ರಿ ರೀ. ಗೋರ್ಮೆಂಟಿಂದ ಜಾಯ್ನಿಂಗ್ ಲೆಟರ್ ಬಂದೈತೆ ರೀ. ಆಯ್ತು ಅವ್ರು ಬರ್ತೀನಿ ರೀ. ಆ ಥರ ದೇವ್ರ ಕಂಡು ತಿರ್ದ್ಬಿಟ್ಟ ನಮ್ಮ ಅಣ್ಣ ದೊಡ್ಡ ಹೋಗಿ ಹೇಳ್ತೀನಿ ನಿಮ್ಗೆ. ಈಗ ಯಾವ್ದು ಹುಡುಗಪ್ಪ ಹಿಂಗೆ ಬೂಟ ಪಟ ಕೆಂಪಂಗಿ ಕೈಯಾಗ ಒಂದು ಹೈ ಹಿಡ್ದೈತಿ ಸಣ್ಣೊಂದು ಹಾಕಿತ್ತು. ಯಾವ್ದು ಹುಡುಗಪ್ಪ ನಮ್ಮ ತಮ್ಮ ಇದ್ದಂಗೆ ಕಾಣ್ಲತ್ತಲ್ಲ. ಭೂಷವ ಇದ್ದಿರ್ಬೇಕು. ನಾನು ಬ್ರಾಂಡ್ ಗೊತ್ತಾಕತ್ತೆ ನನಗಪ್ಪ. ನೀನು ಆಸೆ ಏನಿತ್ತಲ್ಲ ಅದನ್ನ ನೀ ಈಡೇರಿಸ್ಕೊಂಡು ಬಾನಿ. ಚಲೋ ಮಾಡಿದೇವಪ್ಪ. ಚಲೋ ಒಟ್ಟು ಚಲೋ ಸಿಕ್ತಲ್ಲ ನೌಕರಿ. ಚಲೋ ಸಿಕ್ತಾನ. ಒಟ್ಟು ಮುಂದೆ ನಿನಗೂ ಅನುಕೂಲ ಆದಂಗೆ ಆತಲ್ಲ. ಹಾಂ ನೀನು ಹೆಂಡ್ರ ಮಕ್ಕಳಿಗೆ ಅಲ್ಲ ಹಾಂ ಆತಪ್ಪ. ಚಲೋ ಅಂತ ನೋಡ್ರಿ
ನನಗೇನು ಓದಾಕ್ ಬಿಡುತ್ತಮ್ಮ ಹಿಂಗೆ ನಾನು ಹೇಳ್ತಿ ಹಂಗೆ ಹೋನವ ಆತಪ್ಪ ಅವ್ರು ಚಲೋ ಮಂದಿ ಚಲೋದ್ರಿ ಅಪ್ಪ ಏನೋ ಓಣ್ಯಾಗ ಮಾತಾಡ್ಕೊ ತಿರ್ಗಾಡ್ತಿತ್ತು ನಾವು ಹಿಂಗೆ ಅವ್ರು ಹಿಂಗೆ ಇವ್ರು ಹಿಂಗೆ ಏನು ಮಾತಾಡ್ಕೊ ತಿರ್ಗಾಡ್ತಿದ್ರಲ್ಲ ಅವ್ರ ಬಾಯಿಗೆ ಒಂಥರ ಪೀಕ್ ಬಿದ್ದಂಗತ್ತು ಒಟ್ಟು ಚಲೋ ಮಾಡಿದೆವಪ್ಪ ಇನ್ನು ಮುಂದೆ ಕಲಿ ಹುಡುಗರು ನಿನ್ನ ಮುಂದೆ ಇಟ್ಕೊಂಬ ಕಲಿಬೇಕಪ್ಪ ಆಯ್ತು ಚಲೋ ಆಗಲಿ ಅಲ್ಲದೆ ಬೆಷ್ಟ ಹೋಗಿ ಬಾ ಅಣ್ಣ ದೇವ್ರಿಗೆ ಅದಟ್ಟು ಹೋಗಿ ಬಾ ಎಲ್ಲರಿಗೆ ಪೀಡೆ ಅದಟ್ಟು ಕೊಟ್ಟು ಬಾ ಅಣ್ಣ ತಪ್ಪ ಹೋಗಿ ಚಲೋ ಬಾ ಚಲೋ ಆಗಿ ಹೋಗಿ ಏ ದೋಸ್ತ್ ಬೂಟ್ ಕೊಟ್ಟಾಕೊಂಡು ಹಿಂಗೆ ಹೋಗ್ಬೇಕು ಏನು ಫಂಕ್ಷನ್ ಇತ್ತಂಗೆ ಹಂಗೆ ಎಲ್ಲಿ ಫಂಕ್ಷನ್ ನಮ್ಮ ಒಳಗೆ ನೌಕರಿ ಹಿಡ್ದಾನೆ ಅಲ್ಲ ಈ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಏನೋ ತಿಕ್ಕಡಿ ಬಂದಿ ಸಮಾಚಾರ ಅದಲ್ಲ ನೀವು ಹೇಳಕ್ ಬನ್ನಿ ವಿಶೇಷ ಒಟ್ಟ ಪಾರ್ಟಿ ಹಸ್ನ ಅಂತ ನಿಮ್ಮ ಅಣ್ಣನ ಆಸೆ ಅಂತೂ ಹೇಳಿಸಿದಪ್ಪ ನಮ್ಮ ಅಣ್ಣನ ಆಶೀರ್ವಾದ ಅಲ್ಲ ನಮ್ಮ ಅಣ್ಣ ದೇವ್ರಿಗೆ ಒಂದನು ಬಾ ಹೋಗಿ ಬರು